ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ ಅವರು ಬೇಟೆಗಾರರೆಲ್ಲ ದನ ಮೇಯಿಸೋಕೆ ಹೋಗಿದ್ರು, ಹಾಗಾಗಿ ಘಟನೆ ಆಯ್ತು ಅಂತ. ಬಟ್ ಅರಣ್ಯ ಸಚಿವರು ಹೇಳ್ತಾರೆ ಇಲ್ಲ, ಅವರು ಬೇಟೆಗಾರರು, ಅವ್ರ ಬಳಿ ಮಾಂಸ ಸಿಕ್ಕಿದೆ ಅಂತ. ಈ ಗೊಂದಲ ಅಲ್ಲೇ ಸಚಿವರಲ್ಲೇ ಇದೆ, ಕ್ಲಾರಿಟಿ ಇದೆ. ಅವ್ರಿಗೆ ಎಲ್ಲಾ ವಿಚಾರನೂ ಎಲ್ಲಾರ್ಗೂ ತಿಳಿಸಕ್ಕಾಗಲ್ಲ. ಏನೇನು ಸತ್ಯ ಇದೆ ಎಲ್ಲ ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನ ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಶನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರು ಈ ತರ ಆದ್ರೆ ಎನ್ಕೌಂಟರ್ಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂತ ಮಾಹಿತಿಯನ್ನು ಅವರು ದೊರಕಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡಕ್ ಸಾಧ್ಯ, ಎಷ್ಟು ಕೊಡಕ್ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀನಿ. ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ ಅವರು ಬೇಟೆಗಾರರೆಲ್ಲ ದನ ಮೇಯಿಸೋಕೆ ಹೋಗಿದ್ರು, ಹಾಗಾಗಿ ಘಟನೆ ಆಯ್ತು ಅಂತ. ಬಟ್ ಅರಣ್ಯ ಸಚಿವರು ಹೇಳ್ತಾರೆ ಇಲ್ಲ, ಅವರು ಬೇಟೆಗಾರರು, ಅವ್ರ ಬಳಿ ಮಾಂಸ ಸಿಕ್ಕಿದೆ ಅಂತ. ಈ ಗೊಂದಲ ಅಲ್ಲೇ ಸಚಿವರಲ್ಲೇ ಇದೆ, ಕ್ಲಾರಿಟಿ ಇದೆ. ಅವ್ರಿಗೆ ಎಲ್ಲಾ ವಿಚಾರನೂ ಎಲ್ಲಾರ್ಗೂ ತಿಳಿಸಕ್ಕಾಗಲ್ಲ. ಏನೇನು ಸತ್ಯ ಇದೆ ಎಲ್ಲ ನನಗೂ ಬೆಳಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಬಂತು. ನನ್ನಲ್ಲೂ ಕೂಡ ಎಲ್ಲ ದಾಖಲೆಗಳು ನನಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಂಪ್ಲೀಟ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನ ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಶನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರು ಈ ತರ ಆದ್ರೆ ಎನ್ಕೌಂಟರ್ಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂತ ಮಾಹಿತಿಯನ್ನು ಅವರು ದೊರಕಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಪರಿಹಾರ ಬೇಕು ಅನ್ನೋದು ಕೂಡ ಪುಟ್ಟರಂಗ ಶೆಟ್ಟರ ಮತ್ತು ಸ್ಥಳೀಯ ಶಾಸಕರು ಮಂಜುನಾಥ್ ಅವರ ಒತ್ತಡ ಕೂಡ ನನ್ನಲ್ಲಿತ್ತು. ಅದಕ್ಕೆ ಅವ್ರಿಗೆ ಯಾವ ಪರಿಹಾರ ಕೊಡಕ್ ಸಾಧ್ಯ, ಎಷ್ಟು ಕೊಡಕ್ ಸಾಧ್ಯ ಅಂತೇಳಿ ಅವ್ರಿಗೆ ನನಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ದೀನಿ. ಖಂಡಿತ ಒಂದಷ್ಟು ಪರಿಹಾರ ಕೊಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.